ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ದಿನಾಂಕ 20/5/2026 ಸಂಜೆ ಸುಮಾರು 5ರಿಂದ 8 ಗಂಟೆಯವರೆಗೆ ವಿದ್ಯಾನಗರದಲ್ಲಿ 24 ವರ್ಷ ವಯಸ್ಸಿನ ಯುವಕ ಅನುಮಾನಾಸ್ಪದವಾಗಿ ಓಡಾಡುವುದನ್ನು ಗಮನಿಸಿದ ಸ್ಥಳೀಯರು ಯುವಕನನ್ನು ವಿಚಾರಿಸಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಯುವಕನನ್ನು ಪೊಲೀಸರಿಗೆ ಒಪ್ಪಿಸಿದರು. ಪೊಲೀಸರ ವಿಚಾರಣೆಯಲ್ಲಿ ಯುವಕ ಬೆಂಗಳೂರು ಮೂಲದ ಸುಮಂತ್ ಎಂದು ಪತ್ತೆಯಾಯಿತು. ಈತ ಮದ್ಯ ವ್ಯಸನಿ ಅಲ್ಲದಿದ್ದರೂ ಯಾವ ಕಾರಣಕ್ಕಾಗಿ ಬಂದಿದ್ದ ಎಂಬುದು ಪತ್ತೆಯಾಗಿಲ್ಲ. ಕೊನೆಗೆ ಪೊಲೀಸರು ಈತನನ್ನು ವೈದ್ಯಕೀಯ ಪರೀಕ್ಷೆ ನಡೆಸಿ ರಾತ್ರಿ ಬಸ್ಸಿನಲ್ಲಿ ಆತನ ಊರಿಗೆ ಕಳುಹಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಯುವಕರನ್ನು ಕೂಲಂಕುಷ ಪರಿಶೀಲಿಸಿ ಯಾವುದೇ ರೀತಿಯ ಮಾದಕ ದ್ರವ್ಯಗಳ ದಂಧೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸ್ಥಳೀಯರು ಆಗ್ರಹಪಡಿಸಿದರು. ಸುದ್ದಿ ಶೋಧ, ಕೊಪ್ಪ, ಚಿಕ್ಕಮಗಳೂರು. ಏರದಲ್ಲಿ ತಿರುಗಾಡ್ತಿದ್ದ. ಏರದವ್ರು ಹೇಳಿದ್ರು, ಈ ಥರ ತಿರುಗಾಡ್ತೀಯಾನೆ, ಯಾರು ಅಂತ ಗೊತ್ತಿಲ್ಲ ಅಂತೇಳಿ. ಕೇಳಿದ್ರೆ ನಮ್ಮ ಮಾವನ ಮನೆ ಅಂತ ಹುಡ್ಕೊಂಬಂದಿಯಾನೆ. ಮಾವನ ಮನೆ ಎಲ್ಲಿ ಕೇಳಿದ್ರೆ ಅಲ್ಲಿ ಎಲ್ಲ ತೋರಿಸ್ತಾನೆ, ಚರ್ಚ್ ಹತ್ರ. ಅಲ್ಲಿ ಯಾರೂ ಇಲ್ಲ. ಮತ್ತು ಈ ಮೇಲಿನಪೇಟೆಯಲ್ಲಿ ದಿನೇಶ್ ಅಂತ ಎಲೆಕ್ಟ್ರಿಷಿಯನ್ ಯಾರೂ ಇಲ್ಲ. ಹುಡ್ಕೊಂಬಂದಿದ್ದ. ಆಮೇಲೆ ಅವ್ನು ಮಾಡೋ ರೀತಿಯೆಲ್ಲ ಒಂಥರ ಆಯಿತು. ಕೇಳಿದ್ರೆ ಫೋನ್ ಮಾಡ್ತಾನೆ, ಮಾವ ಅಂತ ಹೇಳ್ತಾನೆ. ಆಯ್ತು ಅಡ್ರೆಸ್ ಕೇಳು ಅಂದರೆ ಅಡ್ರೆಸ್ ಹೇಳಲ್ಲ. ನಡ್ಕೊಂಡು ಮಾಡ್ಕೊಂಡು 1 ಗಂಟೆಯಿಂದ ಅಲ್ಲಿ ತಿರುಗಾಡ್ತಿದ್ದ, ಏರಿಯಾದಲ್ಲೇ ಆಟಾಡ್ತಿದ್ದ. ಆಮೇಲೆ ಲಾಸ್ಟಿಗೆ ಅವ್ರು ಹರೀಶ್ ಸರ್ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಅವ್ರು ಬಂದೆಲ್ಲ ನೋಡ್ಕೊಂಡು. ನಿಮ್ಗೆ ಹೇಗೆ ಡೌಟ್ ಬಂತು ಅವನ ಮೇಲೆ? ಡೌಟ್ ಅಂದರೆ ನಮಗೆ ಆಟೋದವ್ರು ಹೇಳಿದ್ದು. ಆಟೋದವರು, ಅಂಗಡಿಯವರೆಲ್ಲ ಹೇಳಿದ್ರು, ಹಿಂಗೆ ತಿರುಗಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು. ಅಂದರೆ ನಮಗೂ ಗೊತ್ತಲ್ಲ, ಏರಿಯಾದಲ್ಲಿ ಯಾರು ಆ ಥರ ಮನೆಯವ್ರು ಯಾರಿಲ್ಲ. ಮತ್ತು ನೈಟ್ ಟೈಮು ಯಾರು 11 ಪರ್ಸನ್ನು ಕೇಳಿದ್ರೆ ಮಂಗಳೂರಿಂದ ಬಂದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಸೇರಿಕೊಂಡು ಇವರೆಲ್ಲ ಒಟ್ಟಾಗಿದ್ರು. ಅವನು ಎಲ್ಲಿಯವನು ಅನ್ನೋ ಬಗ್ಗೆ ಮಾಹಿತಿ ಇದೆಯಾ? ಕೇಳಿದ್ರೆ ಮಂಗಳೂರು ಅಂತಾನೆ. ಹೆಸರು ಮಲಯಾಳ ಹೆಸರು ಗೊತ್ತಿಲ್ಲ. ಹೆಸರೇನೋ ಹೇಳಿದ ಸುಮ್ಮನು ಸುಜಿತ್ ಅಂತ ಹೇಳ್ತಾನೆ. ಒಂದೊಂದ್ಸಲಿ ನಾನು 11-11:30 ಬರ್ತಾ ಇರೋದು ಯಾವುದಾದ್ರು ಹುಡುಗರೆಲ್ಲ ಇಲ್ಲೆಲ್ಲ ಇರ್ತಾರೆ. ಇದನ್ನ ಲೆಕ್ಕದಲ್ಲಿ ಏನಂದ್ರೆ ಗಾಂಜದ್ದು ಇದು ವ್ಯವಹಾರ ಇರಬೇಕು ನನ್ನ ಅಂದಾಜು. ಕೇಳಿದ್ರೆ ಮಂಗಳೂರು ಅಂತಾನೆ ಊರು. ಮತ್ತೆಂತ ಈಗ ಮಾತಾಡೋದು ಉಡುಪಿ. ಇಲ್ಲಿ ಮತ್ತೆ ಕೇಳಿದ್ರೆ ಶೂಟಿಂಗ್ ಬನ್ನಿ ಅಂತ ಹೇಳ್ತಾನೆ. ಫೋಟೋ ಶೂಟ್ ಅಂತಾರೆ. ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಆಲೋಚನೆ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಡ್ರಗ್ಸ್ ಏನಾದರೂ ಜಾಲ ಇರ್ಬೋದು ಅಂತ? ಇರ್ಬೋದು, ಹೇಳಲಿಕ್ಕಾಗಲ್ಲ. ಇರ್ಬೋದು ಅಲ್ವಾ? ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಾವು ನೋಡ್ರೆ ಒಂಥರ ಕುಡ್ದೊಂಥರ ಇದ್ದ, ಅದರ ನಶೆಯಲ್ಲಿದ್ದಂಗೆ. ಡ್ಯೂಟಿ ನಿಮಿತ್ತ ನಿಮಿತ್ತ ಅಂಕಲ್ ಹರೀಶಣ್ಣ ನಿಮಿತ್ತ ಕೈಪುರ ಮಲ್ದೆ ಹುಡುಗಿ ಏನ ಪಂಡಲಕ್ಕೆ ಏನೊಂದಿದ್ದೆ ಸ್ಟೆಥೋಸ್ಕೋಪು BP ಚೆಕ್ ಮಾಡ್ಕೊನ ಅವು ಪೂರ ಗೆತ್ತು ಹಾಗೆ ಒಂಥರ ಮೆಂಟಾಲಿಟಿ ಮಲ್ತಂದಿರಲಿ. ಪೊಲೀಸ್ ಮೇಲೆ ಕೈ ಮಾಡ್ತಾವನು. ಪೊಲೀಸ್ ಆಗಲ್ಲ ಮಿತ್ತು ಕೈ ಮಲ್ತಂದಿರಲಿ. ಊರ್ದ ಈಗ ಹುಡುಗಿ ಏನಂತಂದು ಅಂಕಲ್ ಗೊತ್ತಿಜ್ಜಿ ಆಗಲು ಸೈಲೆಂಟ್ ಆಗಿ ಏನೇನು ಎನ್ಕ್ವೈರಿ ಮಾಡ್ತಿದ್ದು ಇಪ್ಪನಾಗ ಹಾಯ್ ಬರ್ತದ್ದು ಆಗಲ್ಲ ಮಿತ್ತು ಕೈ ಮಾಡ್ತೀವಿ.